ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಈ ಸಾರ್ವಜನಿಕ ಆಡಳಿತ ತತ್ವಗಳ 6ನೇ ಸೆಷನ್ದಲ್ಲಿ ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತದ ನಡುವಿನ ವ್ಯತ್ಯಾಸವನ್ನು, ಉಳಿದ ವ್ಯತ್ಯಾಸಗಳನ್ನು ನೋಡೋಣ. 5ನೇ ಸೆಷನ್ದಲ್ಲಿ ನೋಡಿದಂಥ ವ್ಯತ್ಯಾಸಗಳಿಂದ ಮುಂದುವರೆದು ಕೆಲವೊಂದು ಪ್ರಮುಖವಾಗಿರುವಂಥ ವ್ಯತ್ಯಾಸಗಳನ್ನು, ಎರಡೂ ಆಡಳಿತಗಳ ನಡುವಿನ ವ್ಯತ್ಯಾಸಗಳನ್ನು, ಮೊದಲನೇದಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್, ಇವುಗಳ ವ್ಯಾಖ್ಯೆಯಲ್ಲಿನ ಅರ್ಥದಲ್ಲಿನ ವ್ಯತ್ಯಾಸಗಳು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎ ಬ್ರಾಂಚ್ ಆಫ್ ಗವರ್ಮೆಂಟ್ ದಟ್ ವರ್ಕ್ಸ್ ವಿತ್ ಸರ್ವಿಸ್ ಮೋಟಿವ್. ಸಾರ್ವಜನಿಕ ಆಡಳಿತ ಸರ್ಕಾರದ ಒಂದು ಭಾಗವಾಗಿದ್ದು ಸೇವಾ ಆಕಾಂಕ್ಷೆಯನ್ನು ಹೊಂದಿರ್ತದೆ. ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಆದರೆ ಅದರ ಎಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ಸ್ ವಿತ್ ಬಿಸ್ನೆಸ್ ಇಂಟ್ಯೂಷನ್, ಅಂದರೆ ಖಾಸಗಿ ಆಡಳಿತ ವ್ಯಾವಹಾರಿಕವಾದಂತಹ ಉದ್ದೇಶವನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತದೆ. ಸೊ ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆಡಳಿತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರೆಫರ್ಸ್ ಟು ಆರ್ಡಿನರಿ ಮ್ಯಾನೇಜಿಂಗ್ ದ ರಿಸೋರ್ಸಸ್, ಆರ್ಡರ್ಲಿ ಮ್ಯಾನೇಜಿಂಗ್ ದ ರಿಸೋರ್ಸಸ್ ಟು ಅಚೀವ್ ದ ಪರ್ಪಸ್ ಎಸ್ಟಾಬ್ಲಿಷ್ ಬೈ ದ. ಸರ್ಕಾರ ಉದ್ದೇಶಿತವಾದಂತಹ ಗುರಿಗಳ ಈಡೇರಿಕೆಯಲ್ಲಿ ಕಾರ್ಯಪ್ರವೃತ್ತವಾದಂಥ ಆಡಳಿತ ಸರ್ಕಾರಿ ಆಡಳಿತ. ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಇಸ್ ದಿ ಆಪರೇಷನ್, ಮ್ಯಾನೇಜ್ಮೆಂಟ್ ಅಂಡ್ ಆರ್ಗನೈಸಿಂಗ್ ಆಫ್ ದಿ ಅಫೇರ್ಸ್ ಆಫ್ ದಿ ಬಿಸ್ನೆಸ್ ಎಂಟರ್ಪ್ರೈಸಸ್. ಒಂದು ವ್ಯಾವಹಾರಿಕ ಸಂಸ್ಥೆಯ ಆಡಳಿತವನ್ನು ಸಂಘಟಿಸುವಂಥ ಪ್ರಕ್ರಿಯೆಯನ್ನು ಖಾಸಗಿ ಆಡಳಿತ ಅಂತಂದು ಹೇಳ್ತೇವೆ. ನಂತರ ಇವರು ಆಪರೇಷನ್ಗೆ ಸಂಬಂಧಪಟ್ಟ ಹಾಗೆ, ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟೇಕ್ ಪ್ಲೇಸ್ ಇನ್ ಗೌರ್ಮೆಂಟಲ್ ಸೆಟಪ್, ಅಂದರೆ ಸರ್ಕಾರಿ ಸ್ವಾಮ್ಯದ ಕಾರ್ಯಕ್ಷೇತ್ರಕ್ಕೆ ಸಾರ್ವಜನಿಕ ಆಡಳಿತ ಸಂಬಂಧಪಟ್ಟಿದ್ರೆ, ಖಾಸಗಿ ಆಡಳಿತ ಆಪರೇಟ್ಸ್ ಇನ್ ಸ್ಟ್ರಕ್ಚರ್ ಅದರ್ ದ್ಯಾನ್ ಗೌರ್ಮೆಂಟ್, ಅಂದರೆ ಸರ್ಕಾರದ ಕಾರ್ಯಕ್ಷೇತ್ರವನ್ನು ಹೊರತುಪಡಿಸಿ ಖಾಸಗಿ ಆಡಳಿತ ಕಾರ್ಯನಿರ್ವಹಿಸ್ತದೆ. ನಂತರ ರೆವಿನ್ಯೂಸ್ಗಳು, ಸಾರ್ವಜನಿಕ ಆಡಳಿತಕ್ಕೆ ತೆರಿಗೆ, ಫೀಸ್ಗಳು, ಡ್ಯೂಟೀಸ್ ಇತ್ಯಾದಿ ಮೂಲಗಳಿಂದ ಹಣ ಸಂಗ್ರಹ ಆದರೆ, ಖಾಸಗಿ ಆಡಳಿತದಲ್ಲಿ ಪ್ರಾಫಿಟ್ ಮುಖಾಂತರವಾಗಿ ಲಾಭದ ಮೂಲಕ ಹಣ ಸಂಗ್ರಹ ಆಗ್ತದೆ. ನಂತರ ಅಕೌಂಟಬಿಲಿಟಿ ಟು ಜನರಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆದರೆ ಜನಸಾಮಾನ್ಯರಿಗೆ ಹೊಣೆಗಾರರಾಗಿ ಕಾರ್ಯನಿರ್ವಹಿಸಬೇಕು. ಖಾಸಗಿ ಆಡಳಿತ ಅಕೌಂಟ್ಸ್ ಟು ದ ಓನರ್ಸ್, ಸಂಸ್ಥೆಯ ಸ್ಥಾಪಕರಿಗೆ ಜವಾಬ್ದಾರಿಯಾಗಿ ಖಾಸಗಿ ಆಡಳಿತದಲ್ಲಿರುವಂತಹ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕು. ನಂತರ ಓರಿಯೆಂಟೇಷನ್ ಬಂದು ವೆಲ್ಫೇರ್ ಓರಿಯೆಂಟೆಡ್, ಸಾರ್ವಜನಿಕ ಆಡಳಿತ ಬಂದು ವೆಲ್ಫೇರ್ ಓರಿಯೆಂಟೆಡ್ ಅಂತ, ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನ ತರುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಖಾಸಗಿ ಆಡಳಿತ ಪ್ರಾಫಿಟ್, ಲಾಭ ಗಳಿಕೆಯ ಉದ್ದೇಶವನ್ನು ಹೊಂದಿದೆ ಅಂತ. ಸ್ಕೋಪ್ ಆದರೆ ಈ ಎರಡೂ ಆಡಳಿತಗಳ ಒಂದು ಸ್ಕೋಪ್, ಒಂದು ವಿಸ್ತಾರವನ್ನು ನೋಡಿದರೆ, ಸಾರ್ವಜನಿಕ ಆಡಳಿತ ಆಪರೇಟ್ಸ್ ಇನ್ ಗೌರ್ಮೆಂಟಲ್ ಸೆಟಪ್, ಸಾರ್ವಜನಿಕ ಆಡಳಿತದ ಕಾರ್ಯಕ್ಷೇತ್ರ ಸರ್ಕಾರಕ್ಕೆ, ವೈಲ್ ದ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಆಪರೇಟ್ಸ್ ಇನ್ ದ ನಾನ್ ಗೌರ್ಮೆಂಟ್, ಸರ್ಕಾರೇತರವಾದಂತಹ ವಿಷಯಗಳಲ್ಲಿ ಕಾರ್ಯನಿರ್ವಹಿಸುವಂಥ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಅಂದರೆ ಸೀಮಿತವಾದಂತಹ ವ್ಯಾಪ್ತಿಯನ್ನು ಖಾಸಗಿ ಆಡಳಿತ, ಸಾರ್ವಜನಿಕ ಆಡಳಿತ ವಿಸ್ತೃತವಾದಂತಹ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ನೆಕ್ಸ್ಟ್ ಕವರೇಜ್ ಬಂದರೆ, ಈ ವಿಷಯದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಶುವಲಿ ಕವರ್ಸ್ ಆಲ್ ದ ಟೆರಿಟರಿ ವಿತಿನ್ ದ ಜ್ಯೂರಿಡಿಕ್ಷನ್ ಆಫ್ ದಿ ಗವರ್ಮೆಂಟ್ ಆರ್ ಎ ನೇಷನ್. ಸರ್ಕಾರದ ವ್ಯಾಪ್ತಿಯಲ್ಲಿ, ಒಂದು ರಾಜ್ಯ ಅಥವಾ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಎಲ್ಲ ಭೂಕ್ಷೇತ್ರವನ್ನು ಇದು ಕವರ್ ಮಾಡ್ತದೆ ಅಥವಾ ಒಳಗೊಂಡಿರ್ತದೆ. ಇದರ ಕಾರ್ಯಕ್ಷೇತ್ರ ಸಂಪೂರ್ಣವಾದಂತಹ ದೇಶದ ಗಡಿರೇಖೆ ಉದ್ದಕ್ಕೂ ಸಹ ಇದರ ಕಾರ್ಯಕ್ಷೇತ್ರ ಅನ್ವಯವಾಗ್ತದೆ. ಆದರೆ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಕವರ್ಸ್ ದ ಮಲ್ಟಿ country operation or activities of the organization spread over number of national jurisdictions or any very small office ಆಗಿರ್ಬೋದು, ಒಂದು ಸಣ್ಣದಾದಂತಹ ಘಟಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೇಶಗಳು, ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳು ಅಂತಂದು ಹೇಳ್ತಿರ್ತೀವಿ ನಾವು. ಮಲ್ಟಿ ನ್ಯಾಷನಲ್ ವಿವಿಧ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ಖಾಸಗಿ ಆಡಳಿತ ತನ್ನ ಆಡಳಿತ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳು. ಗ್ಲೋಬಲೈಸೇಷನ್ದ ಪರಿಣಾಮವಾಗಿ ಇವತ್ತು ಈ ಖಾಸಗಿ ಆಡಳಿತ ಪ್ರಮುಖವಾಗಿರುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತ. ನೆಕ್ಸ್ಟ್ ಟೈಮಿಂಗ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಯೂಶಲಿ ಕ್ಯಾರಿಡ್ ಔಟ್ ಆನ್ ಕಂಟಿನ್ಯೂಸ್ ಬೇಸಿಸ್, ನಿರಂತರವಾದಂತಹ ಒಂದು ಆದ್ಯತೆಯ ಮೇಲೆ ಸಾರ್ವಜನಿಕ ಆಡಳಿತ ಕಾರ್ಯನಿರ್ವಹಿಸಿದರೆ, ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಬೇಸಿಕಲಿ ಕ್ಯಾರಿಡ್ ಔಟ್ ಆನ್ ಪೀರಿಯಾಡಿಕಲ್, ಅದು ತನಗಿಷ್ಟು ಬಂದಂತಹ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತದೆ. ತನಗೆ ಪ್ರಾಫಿಟ್ ಆದರೆ ಕೆಲಸ ಮಾಡ್ತದೆ, ಇಲ್ಲಾಂದರೆ ಇಲ್ಲ. ಅದು
ತನಗಿಷ್ಟ ಬಂದ ಹಾಗೆ ಕಾರ್ಯನಿರ್ವಹಿಸುವಂಥ ಸಮಯ ಕಾಲಾವಧಿಯನ್ನು ಹೊಂದಿರ್ತದೆ. ನಂತರ ಅಪ್ರೋಚ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ಎ ಬ್ಯೂರಾಕ್ರೆಟಿಕ್ ಅಪ್ರೋಚ್, ಅಂದರೆ ಇಲ್ಲಿ ನೌಕರಶಾಹಿ ಆ ಒಂದು ಅಪ್ರೋಚ್ ಇದ್ದರೆ, ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಯೂಶಲಿ ಹ್ಯಾಸ್ ಆನ್ ಈಗಲ್ಟೇರಿಯನ್ ಅಪ್ರೋಚ್. ಇವೆರಡು ಅಪ್ರೋಚ್ಗಳು ಸಹ ವ್ಯತ್ಯಾಸವನ್ನು, ಇವಿಷ್ಟು ಪ್ರಮುಖವಾಗಿರುವಂಥ ವ್ಯತ್ಯಾಸಗಳನ್ನು ನಾವು ಈ ಅವಧಿಯಲ್ಲಿ 6ನೇ ಅವಧಿಯಲ್ಲಿ ನೋಡ್ತೀವಿ. ಮತ್ತೆ ಕೆಲವೊಂದು ಪ್ರಮುಖವಾಗಿರುವಂತಹ ವ್ಯತ್ಯಾಸಗಳನ್ನು ಮುಂದಿನ ಭಾಗದಲ್ಲಿ ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ. ಥ್ಯಾಂಕ್ ಯು.